ವಿರಾಟ ರಾಜನ ಆಸ್ಥಾನದಲ್ಲಿ ಕೇಶಾಲಂಕಾರ ಮಾಡೋಳಾಗಿ ಮತ್ತೆ ರಹಸ್ಯವನ್ನು ಕಾಪಾಡಿಕೊಳ್ಳಬೇಕಾದ ಅನಿವಾರ್ಯತೆಗೆ ಬಿದ್ದವಳಾಗಿ ಆಕೆಯ ಮನಸ್ಥಿತಿ ಆಗ ಯಾವ ರೀತಿ ಕೆಲಸ ಮಾಡ್ತಿತ್ತು ಅಂತ. ಅವಳು ವನವಾಸದಲ್ಲಿ ಅವಳೇನು ಡಿಸ್ಟರ್ಬ್ ಆದ ಲಕ್ಷಣಗಳೇ ಇಲ್ಲ. ಸೇವಕರು ಅಂತಂದ ಕೂಡಲೇ ಅವರು ಬೇಕಾಬಿಟ್ಟಿ ನಡೆಸ್ಕೊಳ್ತಾರಲ್ಲ, ತಾನೇನ್ ಕೆಲಸ ಮಾಡ್ಬೋದು ಅಂತ ಒಂದಿರತ್ತಲ್ಲ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ಟಿಗೆ ವಿರುದ್ಧವಾದದ್ದು ಇದು ಪೂರ್ಣ. ನನ್ನ ಹತ್ರ ಯಾರದ್ದು ಪಾದ ಸೇವೆ ಮಾಡಿಸಬಾರದು ಅಂತೆಲ್ಲ ನಿಯಮ ಹಾಕಿರ್ತಾಳೆ ಶುರುವಲ್ಲಿ ಬಂದಾಗ. ಯುಧಿಷ್ಠಿರನನ್ನ ಬಾಯಿಗೆ ಬಂದಾಗ ಬೈತಾಳೆ ಅವಳು. ಸೊ ಇಲ್ಲಿ ಕೀಚಕ ವಧೆ ಏನೋ ಆಯಿತು, ಆದರೆ ಕುತೂಹಲ ಇರುವಂಥದ್ದು ದ್ರೌಪದಿಯ ಮನಸ್ಥಿತಿ ಅಂತ. ಒಟ್ಟಾರೆಯಾಗಿ ವಿರಾಟ ರಾಜನ ಆಸ್ಥಾನದಲ್ಲಿ ಒಬ್ಬ ಅಂದರೆ ಕೇಶಾಲಂಕಾರ ಮಾಡೋಳಾಗಿ, ಅಂದರೆ ಬ್ಯೂಟಿಷಿಯನ್ ಕೆಲಸ ಮಾಡೋಳಾಗಿ, ಅತ್ಯಂತ ಸುಂದರ ಒಬ್ಬ ಯುವತಿಯಾಗಿ, ಮತ್ತೆ ರಹಸ್ಯವನ್ನು ಕಾಪಾಡಿಕೊಳ್ಳಬೇಕಾದ ಅನಿವಾರ್ಯತೆಗೆ ಬಿದ್ದವಳಾಗಿ ಆಕೆಯ ಬದುಕು ಹೇಗಿತ್ತು ಅಲ್ಲಿ ಇಡೀ ವಿರಾಟನ ರಾಜನ ಆಸ್ಥಾನದಲ್ಲಿರ್ಬೋದು ಅಥವಾ ರಾಣಿಯ ಜೊತೆಗಿರ್ಬೋದು, ಆಕೆಯ ಮನಸ್ಥಿತಿ ಆಗ ಯಾವ ರೀತಿ ಕೆಲಸ ಮಾಡ್ತಿತ್ತು ಅಂತ. ದ್ರೌಪದಿಯ ಮನಸ್ಸು ಸಮಾಧಾನದಲ್ಲಿ ಇರಲಿಲ್ಲ. ಅವಳು ಬಹಳ ಡಿಸ್ಟರ್ಬ್ಡ್ ಆಗೇ ಇದ್ಲು ಅನ್ನೋದು ಗೊತ್ತಾಗತ್ತೆ. ಯಾಕೆ ಅಂದ್ರೆ ಈಗ ವನವಾಸ ಬೇರೆ. ಈಗ ವನವಾಸದಲ್ಲಿ ರಾಜ್ಯ ಕಳ್ಕೊಂಡಿದೆ, ಇದು ಅರಮನೆ ಇಲ್ಲ, ಸಂಪತ್ತಿಲ್ಲ ಇನ್ನೋದು ಅದೇನು ದೊಡ್ಡದಾಗಿ ಕಂಡಿಲ್ಲ ಅವಳಿಗೆ. ಅವಳು ವನವಾಸದಲ್ಲಿ ಅವಳೇನು ಡಿಸ್ಟರ್ಬ್ ಆದ ಲಕ್ಷಣಗಳೇ ಇಲ್ಲ. ಅಜ್ಞಾತವಾಸದಲ್ಲಾಗಿದೆ. ಏನು ಅಂದರೆ ಹೋಗಿ ಯಾರದ್ದೋ ಕೆಲಸ ಮಾಡಬೇಕು, ಏನೋ ಮಾಡಬೇಕು, ಅವಳೇನೋ ಹೇಳ್ತಾಳೆ, ಯಾರೋ ತಲೆ ಬಾಚು ಅಂತಾಳೆ, ಇನ್ನೊಬ್ಬಳು ಮಾಡ್ತಾಳೆ. ಅದನ್ನು ಅವಳಿಗೆ ಅದು ಇಷ್ಟವಾಗೋದಲ್ಲ. ದೊಡ್ಡ ಚಕ್ರವರ್ತಿ ಮಗಳಾಗಿ ಹುಟ್ಟಿ ದೊಡ್ಡ ಇವರ ಪತ್ನಿಯಾಗಿ ಅವಳಿಗೆ ಇಷ್ಟವಾದದ್ದಲ್ಲ ಅದು. ಅಂದರೆ ಇದು ಮೇಲು ಕೀಳು ಅನ್ನೋದಲ್ಲ ಅದು ಅಲ್ಲಿರೋ ವಿಷಯ. ಆದರೆ ಅವಳು ಯಾವ ವೃತ್ತಿ ಮಾಡ್ಬೋದು ಅಂತ, ತಾನೇನು ಕೆಲಸ ಮಾಡ್ಬೋದು ಅಂತ ಒಂದಿರತ್ತಲ್ಲ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ಟಿಗೆ ವಿರುದ್ಧವಾದದ್ದು ಇದು ಪೂರ್ಣ. ಆಮೇಲೆ ಹೆಂಗೆ ನಡ್ಸ್ಕೋತಾರೆ ಸಹಜವಾಗಿ. ಈಗ ಸೇವಕರು ಅಂತಂದ ಕೂಡಲೇ ಅವರು ಬೇಕಾಬಿಟ್ಟಿ ನಡ್ಸ್ಕೊಳ್ತಾರಲ್ಲ, ತುಂಬಾ ಮಾನವೀಯವಾಗಿ ವರ್ತಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಏನೋ ಆಗದಿದ್ರು ಒಂದು ಅವಮಾನ ಅನ್ನೋದಿದ್ದೇ ಇರುತ್ತೆ. ಅದು ಅದರ ಜೊತೆಗೆ ಈ ಕೀಚಕಂದಿದೆಯಲ್ಲ, ಕೀಚಕಂದ ಅವಳನ್ನು ಬಹಳ ಕೆರಳಿಸಿರತ್ತೆ. ಕೀಚಕನ ವರ್ತನೆ ಎರಡೇ ದಿನದಲ್ಲಿ ನಡೆಯೋದು, ಅದು ಮುಗಿದೋಗುತ್ತದು. ಆದ್ರೆ ಆ 2 ದಿನ ಅವಳು ಬಹಳ ಕಷ್ಟಪಡ್ತಾಳೆ. ಆ 2 ದಿನದ ಕಷ್ಟ ಎಷ್ಟು ಅವಳಿಗೆ ಅಂತ ಅಂದ್ರೆ, ಅವಳು ಭೀಮನ ಹತ್ರ ಹೋಗಿ ರಾತ್ರಿ ಹೇಳುವಾಗ, ಕೀಚಕನ ತೊಡಕಿನ ಬಗ್ಗೆ ಹೇಳುವಾಗ ಯುಧಿಷ್ಠಿರನನ್ನ ಬಾಯಿಗೆ ಬಂದಾಗ ಬೈತಾಳೆ ಅವಳು. ಅವಳು ಯುಧಿಷ್ಠಿರನನ್ನ ಯಾರನ್ನೋ ಬೈದಿದ್ದೇ ಇಲ್ಲ, ತುಂಬಾ ಬೈತಾಳೆ. ಅವನಿಂದಾಗಿ ಹಿಂಗಾಯ್ತು, ಅವನೇ ಕಾರಣ ಇಷ್ಟಕ್ಕೂ ಅಂತ ತುಂಬ ಬೈತಾಳೆ. ಆ ಬೈಯುವಿಕೆಯಲ್ಲಿ ಅವತ್ತಿನ ಅವಳ ಮನಸ್ಥಿತಿ ಕಾಣಿಸುತ್ತೆ. ಅದು ಅವಳ ಸ್ವಭಾವ ಅಲ್ಲ. ಈಗ ಸ್ವಭಾವ ಆದರೆ ಮೊದಲೇ ಬೈಬೇಕಿತ್ತು ಅವಳು. ಮತ್ತೆಲ್ಲೂ ಬೈದಿಲ್ಲ, ಯಾವತ್ತೂ ಬೈದಿಲ್ಲ. ತನ್ನ ಕಷ್ಟಕ್ಕೋ ನಷ್ಟಕ್ಕೋ ನೋವಿಗೋ ಅವಳು ಯಾರನ್ನೋ ಹೊಣೆಗಾರನ್ನು ಮಾಡಿಲ್ಲ, ಅದನ್ನು ವಿರೋಧಿಸಿಲ್ಲ, ಏನೂ ಇಲ್ಲ ಅವಳು. ಆದರೆ ಆ ಹಂತದಲ್ಲಿ ಅಲ್ಲಿ ಮಾತ್ರ ಯುಧಿಷ್ಠಿರನ್ನ ತುಂಬ ಬೈತಾಳೆ. ಅದು ಏನು ಹೇಳುತ್ತೆ ಅಂದರೆ, ಅವಳು ಬಹಳ ಸಮಾಧಾನದಲ್ಲಿ ಇರಲಿಲ್ಲ ಅನ್ನೋದನ್ನಂತೂ ಹೇಳುತ್ತೆ. ಒಟ್ಟಿನಲ್ಲಿ ಅವಳಿಗೆ ಸಮಾಧಾನ ಇಲ್ಲ, ಡಿಸ್ಟರ್ಬ್ ಮೈಂಡ್. ಅದು ಖುಷಿಯಾಗಿ ಏನೂ ಇರಲಿಲ್ಲ ಅವಳು. ಕೀಚಕನಿಗಿಂತ ಮೊದಲು, ಅಂದ್ರೆ ಕೀಚಕನ ಪ್ರಕರಣ ಬರೋದಕ್ಕಿಂತ ಮೊದಲು ಕೂಡ ಸ್ವತಂತ್ರವಾದದ್ದಲ್ಲ, ಇನ್ನೇನೋ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡಿರೋದು. ಅದು ಯಾರೋ ಅಲ್ಲಿ ಹೋಗು ಒಂದು ಪಾತ್ರೆಯಲ್ಲಿ ಮದ್ಯ ತಗೊಂಬ ಅಂದ್ರೆ ತಂದು ಕೊಡಬೇಕು, ಇಂಥದ್ದೆಲ್ಲ ಇಷ್ಟ ಆಗದೆ ಇರೋದು ಅವಳಿಗೆ ಅಂತ. ಹಾಗಾಗಿ ಆ ತರಹದ್ದು, ಆದ್ರೆ ಅವಳು ನಿಯಮ ಹಾಕೊಂಡಿರ್ತಾಳೆ. ನಾನು ಯಾರದೇ ಎಂಜಲು ತಿನ್ನಲ್ಲ, ನನ್ನ ಹತ್ರ ಯಾರದ್ದು ಪಾದ ಸೇವೆ ಮಾಡಿಸಬಾರದು ಅಂತೆಲ್ಲ ನಿಯಮ ಹಾಕಿರ್ತಾಳೆ ಶುರುವಲ್ಲಿ ಬಂದಾಗ. ಅಂದ್ರೆ ನೀವು ಜನರಲ್ ಆಗಿ ನಾನು ಯೂಸ್ ಮಾಡೋ ಹಂಗಿಲ್ಲ, ಯಾವ್ದಾವ್ದೋ ಕೆಲಸಕ್ಕೆ ಇದನ್ನ ಮಾತ್ರ ಮಾಡ್ತೀನಿ ಅಂತ. ಆದ್ರೆ ಅದು ಏನಾಗತ್ತೆ ಅಂತ ವೃತ್ತಿಗಳಿಗೆ ಹೋದಾಗ, ಸಹಜವಾಗಿ ಮೇಲ್ನವರು ಒಂದು ದುರಹಂಕಾರ ಇರುತ್ತೆ, ಧಾರ್ಷ್ಟ್ಯ ಇರುತ್ತೆ, ರಾಣಿ ಅಥವಾ ಇನ್ನೇನೋ ಒಂದು ಪೋಸ್ಟ್ಗಳಿರುತ್ತಲ್ಲ ಅವಕ್ಕೆ, ಅವುಗಳಿಂದಾಗಿ ಅವರು ಒಂದು ಮಟ್ಟಿನ ಶೋಷಣೆಯನ್ನು ಮಾಡಿಯೇ ಮಾಡ್ತಾರೆ. ಅದು ಈ ಕಾಲ ಇರಲಿ ಯಾವ ಕಾಲದಲ್ಲೇ ಇರಲಿ. ಈಗ ನಮಗೆ ಕೆಳಹಂತದ ಕಾರ್ಮಿಕರ ಶೋಷಣೆ ಅಂತ ಒಂದು ಇವತ್ತು ಚರ್ಚೆಯಲ್ಲಿದೆಯಲ್ಲ, ಅದು ಯಾವಾಗಲೂ ಇರುತ್ತೆ. ಮಾಡಬಾರದ್ದು ಅಂತ ಆದ್ರೂ ಮಾಡುತ್ತಾರೆ. ಹಾಗೆ ದ್ರೌಪದಿ ಮಾಡ್ತಾ ಇರಲಿಲ್ಲ ಅಂತ ಉಲ್ಲೇಖ ಬರುತ್ತೆ. ಇಂದ್ರಪ್ರಸ್ಥದಲ್ಲಿ ಮಹಾರಾಣಿ ಆಗಿದ್ದಾಗ ಅವಳು ಯಾರನ್ನೂ ಹಾಗೆ ಮಾಡ್ತಾ ಇರಲಿಲ್ಲ ಅಂತ, ಮಕ್ಕಳಂತೆ ನೋಡ್ಕೊಳ್ತಾ ಇದ್ಲು ಅಂತ ಬರುತ್ತೆ. ಅಲ್ಲಿ ಅಯೋಧ್ಯೆ ವರ್ಣನೆ ಬಂದಾಗ ರಾಮ ಅಲ್ಲ ಹಾಗೆ ನೋಡ್ಕೋತಾ ಇದ್ರು ಅಂತ ಬರುತ್ತೆ. ತಮ್ಮ ಸೇವಕರನ್ನ ಮಕ್ಕಳ ತರ ನೋಡ್ಕೋತಾ ಇದ್ರು ಅಂತ. ಅದು ಕೌಂಟ್ ಆಗತ್ತೆ ಅದು. ಆದ್ರೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಇಲ್ಲ. ಇಲ್ಲಿ ವನವಾಸದಲ್ಲಿದ್ದಾಗ ಪಾಂಡವರು ಹೋಗಿ ಸ್ವಲ್ಪ ದಿನಕ್ಕೆ ವಿದುರನಿಗೆ ಧೃತರಾಷ್ಟ್ರನಿಗೆ ಜಗಳ ಆಗ್ಬಿಡತ್ತೆ. ವಿದುರ ಬೈತಾನೆ, ನೀನ್ ಮಾಡಿದ ತಪ್ಪು ಅಂತ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಹೊರಗೆ ಹಾಕ್ಬಿಡ್ತಾನೆ, ನೀನ್ ಅವಶ್ಯಕತೆ ಇಲ್ಲ, ಬಿಟ್ಟು ಹೋಗು ಅಂತ.
ವಿದುರ ಬರ್ತಾನೆ, ಪಾಂಡವರಿದ್ದಲ್ಲಿಗೆ ಬರ್ತಾನೆ. ಯುಧಿಷ್ಠಿರ ಕುಶಲ ಪ್ರಶ್ನೆ ಕೇಳ್ತಾನೆ, ಅಲ್ಲೆಲ್ಲ ಆರೋಗ್ಯವಾಗಿದಾರ ಅಂತ. ಕೇಳುವಾಗ ಅವನು ಆಳು ಕಾಳುಗಳು ಹೆಂಗಿದ್ದಾರೆ ಅಂತ ಕೇಳ್ತಾನೆ. ಅವ್ರು ಖುಷಿಯಾಗಿದ್ದಾರಾ, ಅವ್ರಿಗೆ ಸಲ್ಲಬೇಕಾದ ಸಲ್ಲತ್ತಾ ಅಂತ ಕೇಳ್ತಾನೆ. ರಾಜ್ಯದಲ್ಲಿರುವ ಅಂಗವಿಕಲರೆಲ್ಲ ಚೆನ್ನಾಗಿದ್ದಾರಾ, ಅವರಿಗೆ ಬೇಕಾದ ಅನುಕೂಲತೆ ಒದಗಿದೆಯಾ ಅಂತೆಲ್ಲ ಕೇಳ್ತಾನೆ. ಅದರ ಅರ್ಥ ಏನು ಅಂದರೆ, ಆದರ್ಶ ರಾಜರುಗಳು, ಆದರ್ಶ ವ್ಯಕ್ತಿಗಳು ಈ ಥರ ಮೇಲು ಕೀಳು ಮಾಡ್ತಾ ಇರಲಿಲ್ಲ. ದ್ರೌಪದಿ ಆ ಥರ ಮಾಡೋಳಲ್ಲ. ಹಾಗಾಗಿ ಆದರೆ ಇಲ್ಲದಿದೆ ಅಂತ ಹೇಳೋಕ್ಕಾಗಲ್ಲ. ಇದ್ದಿದ್ರೆ ಸುದೇಶ್ನೆ ಅವಳನ್ನ ಹೋಗಲ್ ಮಧ್ಯೆ ತಗೊಂಬ ಅಂತ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ರಾಣಿಯರು ಹಾಗಿರೋದಿಲ್ವಲ್ಲ. ಅವಳಿಗೆ ಅದಿದೆ ಅಂತ, ತಾನೇ ಯಾರನ್ನೂ ಕೀಳಾಗಿ ಕಾಣದೇ ಇರುವ ವ್ಯಕ್ತಿತ್ವ ಆದಾಗ ತನ್ನನ್ನು ಯಾರೋ ಕೀಳಾಗಿ ಕಾಣ್ತಾರೆ ಅಂತ ಅನ್ನೋದು ಅವಳನ್ನ ಬಹಳ ನೋಯಿಸಿರತ್ತೆ. ಹಾಗಾಗಿ ಅವಳು ನೆಮ್ಮದಿಯಿಂದ ಇದ್ದಿರಲಿಲ್ಲ. ಯಾವಾಗ ಕಳೆಯತ್ತೋ ಅನ್ನೋ ಥರ ಇದ್ಲು ಅನ್ನೋದು ಗೊತ್ತಾಗತ್ತೆ. ನಮಗೆ ಮಹಾಭಾರತ ಅಂದ ತಕ್ಷಣ ಜ್ಞಾಪಕಕ್ಕೆ ಬರೋದೇ, ಅಥವಾ ಎಲ್ರಿಗೂ ತಕ್ಷಣ ಹೊಳೆಯೋದೇ ಕುರುಕ್ಷೇತ್ರ ಯುದ್ಧ. ಅದು ಬಿಟ್ಟರೆ ಇನ್ಯಾವ ಯುದ್ಧಗಳು ನಮಗೆ ಅಷ್ಟು ಜ್ಞಾಪಕಕ್ಕೆ ಬರಲ್ಲ. ಆದರೆ ಈ ಅಜ್ಞಾತವಾಸದ ಸಮಯದಲ್ಲೂ ಸಹ ಕೌರವರು ಮತ್ತು ಪಾಂಡವರ ನಡುವೆ ಒಂದು ಯುದ್ಧ ಆಗಿತ್ತು ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಅದು ಯಾವ ಸಂದರ್ಭದಲ್ಲಾಯಿತು, ಯಾಕಾಯಿತು, ಅದರ ವಿವರಣೆಯನ್ನು ನೀವು ಕೊಡ್ಬೋದಾದರೆ. ಗೋಗ್ರಹಣ ಅಂತ ಕರೀತಾರೆ ಅದನ್ನು. ಉತ್ತರ ಗೋಗ್ರಹಣ, ಪೂರ್ವ ಗೋಗ್ರಹಣ ಅಂತ ಎರಡಾಯಿತು. ಗೋಗ್ರಹಣ ಅಂತ, ಅದು ಗೋಗ್ರಹಣ ಅಂದರೆ ಗೋವುಗಳನ್ನು ಹಿಡಿಯೋದು ಅಂತ. ಗೋವುಗಳನ್ನು ಅಪಹರಿಸೋದಲ್ಲ, ದಾಳಿ ಮಾಡಿ ಗೋವುಗಳನ್ನು ತಮ್ಮದಾಗಿಸ್ಕೊಳ್ಳೋದು. ಆ ಕಾಲದಲ್ಲಿ ಗೋವು ದೊಡ್ಡ ಸಂಪತ್ತು. ನಾವಿವತ್ತೆಲ್ಲವನ್ನು ಕರೆನ್ಸಿಯಲ್ಲಿ ಸಂಪತ್ತು ಅಂತ ನೋಡ್ತೀವಲ್ಲ, ಕರೆನ್ಸಿ ಮತ್ತು ಭೂಮಿ ಇವತ್ತು ಸಂಪತ್ತಾಗಿದೆಯಲ್ಲ, ಅವತ್ತು ಗೋವು ಸಂಪತ್ತಾಗಿತ್ತು. ಯಾರಲ್ಲಿ ಹೆಚ್ಚು ಗೋವಿದೆಯೋ ಅವನು ದೊಡ್ಡ ಶ್ರೀಮಂತ ಅಂತ ಅನ್ನಿಸಿಕೊಳ್ತಾ ಇದ್ದ. ಹಾಗಾಗಿ ರಾಜರುಗಳಲ್ಲಿ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಗೋವುಗಳಿರ್ತಾ ಇದ್ವು. ಅವೆಲ್ಲ ರಾಜ್ಯದಲ್ಲೇ, ರಾಜಧಾನಿಯಲ್ಲೇ ಇರ್ತಿದ್ವು ಅಂತಲೂ ಅಲ್ಲ, ಬೇರೆ ಬೇರೆ ಕಡೆ ಕಾಡಲ್ಲೆಲ್ಲ ದೊಡ್ಡ ಇದನ್ನು ಮಾಡಿ ಅವರು ಇಡ್ತಾ ಇದ್ರು. ಹಾಗಾಗಿ ಆಗ ಇನ್ನೊಬ್ಬರ ರಾಜನ ಸಂಪತ್ತು ಕಿತ್ಕೊಳ್ಳೋದು ಅಂತ ಅಂದಾಗ ಅವನ ಗೋವುಗಳನ್ನು ಕಿತ್ಕೊಳ್ಳೋದು ಅನ್ನೋದು ಕೂಡ ಇರ್ತಾ ಇತ್ತು. ಲಕ್ಷಾಂತರ ಗೋವುಗಳನ್ನು ಹೋಗಿ ದಾಳಿ ಮಾಡಿ ತಮ್ಮ ಗೋಶಾಲೆಗೆ ತಗೊಂಡು ಹೋಗ್ಬಿಡೋದು. ಈ ಥರದ್ದೊಂದು ಅಭ್ಯಾಸಗಳು ಇರ್ತಾ ಇತ್ತು. ಸಜ್ಜನ ರಾಜರು ಮಾಡ್ತಾ ಇರಲಿಲ್ಲ, ದುಷ್ಟ ರಾಜರು ಮಾಡ್ತಾ ಇದ್ರು. ಇಲ್ಲಿ ನಡೆದ ಯುದ್ಧ ಇದೆಯಲ್ಲ, ಅದನ್ನು ಗೋಗ್ರಹಣ ಅಂತ ಕರೀತಾರೆ. ಯಾಕೆಂದರೆ ವಿರಾಟನ ಗೋ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ದುರ್ಯೋಧನಾದಿಗಳು ಬಂದರು, ಕುರು ರಾಜ್ಯದವರು ಬಂದರು. ಆಗ ಯುದ್ಧ ನಡೀತು. ಅದು ಯಾಕೆ ನಡೀತು ಅಂತ ಅಂದರೆ, ನಾವು ಹಿಂದಿನ ಇದರಲ್ಲಿ ಕೀಚಕನ ವಧೆಯಾಗಿದ್ದನ್ನು ನೋಡಿದ್ವಲ್ಲ, ಅದಾದ ಮೇಲೆ ಅಲ್ಲೊಂದು ಹಾಸ್ತಿನಪುರದಲ್ಲಿ ಒಂದು ಸಭೆ ಸೇರಿರುತ್ತೆ. ಆ ಸಭೆ ಯಾಕೆ ಸೇರಿರುತ್ತೆ ಅಂದರೆ, ಎಲ್ಲ ಕಡೆಯಿಂದ ದುರ್ಯೋಧನ ಕಳಿಸಿದ ಗೂಢಚರರು ಹಿಂದಿರುಗಿ ಬಂದಿರ್ತಾರೆ ಪಾಂಡವರನ್ನ ಹುಡುಕೋದಕ್ಕೆ. 12 ತಿಂಗಳಾಗಿದೆ, ಮುಗಿತಾ ಇದೆ, ವರ್ಷ ಮುಗಿತಾ ಇದೆ. ಆಗ ಅವರು ಹಿಂದಿರುಗಿ ಬಂದಿದ್ದಾರೆ. ಬಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಪಾಂಡವರು ಸಿಕ್ಕಿಲ್ಲ, ಎಲ್ಲೋದ್ರೂ ಗೊತ್ತಾಗಲಿಲ್ಲ ಅಂತ. ಆಗ ಸಭೆಯಲ್ಲಿ ಎಲ್ಲರೂ ಇದ್ದಾರೆ. ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪರು, ಶಕುನಿ, ತ್ರಿಗರ್ತ ರಾಜ, ಇವರೆಲ್ಲ ಕುಳಿತಿದ್ದಾರೆ ಆ ಸಭೆಯಲ್ಲಿ. ಅವರು ಹೇಳ್ತಾರೆ, ಎಲ್ಲೆಲ್ಲಿ ಹುಡುಕಿದ್ವಿ, ಹೇಗೆ ಹುಡುಕಿದ್ವಿ, ಕಾಡುಗಳಲ್ಲಿ ಹುಡುಕಿದ್ವಿ, ಬೆಟ್ಟಗಳಲ್ಲಿ ಹುಡುಕಿದ್ವಿ, ತೀರ್ಥಕ್ಷೇತ್ರಗಳಲ್ಲಿ ಹುಡುಕಿದ್ವಿ, ನಗರಗಳಲ್ಲಿ ಹುಡುಕಿದ್ವಿ, ಹಳ್ಳಿಗಳಲ್ಲಿ ಹುಡುಕಿದ್ವಿ, ಅರಮನೆಗಳಲ್ಲಿ ಹುಡುಕಿದ್ವಿ, ತಪೋವನಗಳಲ್ಲಿ ಹುಡುಕಿದ್ವಿ, ಎಲ್ಲೂ ಪಾಂಡವರು ಕಾಣ್ತಾ ಇಲ್ಲ, ಎಲ್ಲೂ ಹೋದರು ಅಂತಲೇ ಗೊತ್ತಿಲ್ಲ. ಆದರೆ ಅವರು ಕಡೆಯವರು ಒಂದಿಷ್ಟು ಜನ ದ್ವಾರಕೆಯಲ್ಲಿದ್ದಾರೆ, ಒಂದಿಷ್ಟು ಜನ ಪಾಂಚಾಲದಲ್ಲಿದ್ದಾರೆ, ಆದರೆ ಅಲ್ಲೂ ಕೂಡ ಅವರಿಲ್ಲ ಅಂತ ವರದಿ ಕೊಡ್ತಾರೆ. ವರದಿ ಕೊಡ್ತಾ ಅವ್ರೇನು ಹೇಳ್ತಾರೆ ಅಂದರೆ, ಒಂದು ಸಂತೋಷದ ಸುದ್ದಿ ಹೇಳೋದಕ್ಕಿದೆ ಅಂತ ಹೇಳ್ತಾರೆ. ಏನು ಅಂತ ಅಂದರೆ, ನಮಗೆ ವಿರೋಧಿಯಾಗಿದ್ದ, ಹಾಸ್ತಿನಪುರಕ್ಕೆ ವಿರೋಧಿ ಇದರಲ್ಲಿದ್ದಂಥ ಕೀಚಕನನ್ನು ಯಾರೋ ಕೊಂದಿದ್ದಾರೆ. ಈಗ ತ್ರಿಗರ್ತ ಇವರ ಮಿತ್ರ ರಾಷ್ಟ್ರ ತ್ರಿಗರ್ತದ ವಿರೋಧಿಗಳು ಇವರು ಶತ್ರು ರಾಷ್ಟ್ರ. ಹಾಗಾಗಿ ಇವರ ಪ್ರಕಾರ ಮತ್ಸ್ಯ ಇವರ ವಿರೋಧಿ ಗುಂಪಿನ ರಾಷ್ಟ್ರ. ಮತ್ಸ್ಯವನ್ನ ಯಾಕೆ ಇವರಿಗೆ ಸೋಲಿಸೋಕಾಗಿಲ್ಲ ಅಂತ ಅಂದ್ರೆ ಕೀಚಕನಿಂದಾಗಿ. ಆ ಕೀಚಕನನ್ನು ಯಾರೋ ಕೊಂದಿದ್ದಾರೆ. ಈಗ ಮತ್ಸ್ಯಕ್ಕೆ ಅಂತ ಬಲ ಇಲ್ಲ, ಇದೊಂದು ಸಂತೋಷದ ಸುದ್ದಿ ಇದೆ ಅಂತ ಗೂಢಚರರು ಹೇಳ್ತಾರೆ. ಅದಾದ ಮೇಲೆ ಅಲ್ಲಿ ಚರ್ಚೆ ಆರಂಭ ಆಗತ್ತೆ. ಇದನ್ನೇನು ದುರ್ಯೋಧನ ಕನ್ಸಿಡರ್ ಮಾಡಲ್ಲ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಕೀಚಕನ ವಿಷಯ. ಆದರೆ ಈಗ ಅವ್ರನ್ನ ಕಂಡುಹಿಡಿಯೋದು ಹೇಗೆ ಅಂತ ಚರ್ಚೆ ಆರಂಭ ಆಗತ್ತೆ.
ಹುಡುಕ್ಬೇಕಲ್ಲ, ಇನ್ನೂ ಸ್ವಲ್ಪ ಟೈಮ್ ಇದೆ, ಹುಡುಕ್ಲೇಬೇಕು ಅಂತ ಸಲಹೆ ಕೇಳ್ತಾನೆ. ಅವರೆಲ್ಲ ಸಲಹೆ ಕೊಡ್ತಾರೆ. ನಡೀತಾ ಇರುವಾಗ ತ್ರಿಗರ್ತ ಮಾತಾಡ್ತಾನೆ. ತ್ರಿಗರ್ತ ಏನು ಹೇಳ್ತಾನೆ ಅಂತ ಅಂದರೆ, ಅವರು ಎಲ್ಲೋ ಸತ್ತೋಗಿರ್ಬೇಕು, ಅವ್ರು ಇನ್ನೂ ಬದುಕಿದ್ದಂಗೆ ಕಾಣಿಸಲ್ಲ, ಬದುಕಿದ್ರೆ ಇಷ್ಟೊತ್ತಿಗೆ ಸಿಗಬೇಕಾಗಿತ್ತು ಅವರು. ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಚಿಂತೆ ಮಾಡೋದು, ಮುಗೀತದು. ನಿನಗೆ ಪಾಂಡವರು ಅಂತ ಒಂದು ಸಮಸ್ಯೆ ಅಂತ ಏನಿತ್ತು ಅದು ಮುಗಿದಿದೆ, ಬಿಟ್ಬಿಡು ನೀನು. ಅವರೆಲ್ಲ ಅಲ್ಲೆಲ್ಲ ಹೋಗಿ ಸೇರ್ಕೊಂಡಿದ್ದಾರೆ ಅಂದರೆ ಇವ್ರು ಎಲ್ಲೋ ಸತ್ತೋಗಿದ್ದಾರೆ, ಅವ್ರು ಹೋಗಿ ಸೇರ್ಕೊಂಡಿದ್ದಾರೆ ಅಷ್ಟೇನೆ. ಹಾಗಾಗಿ ಅದು ಬಿಡು. ಈಗ ಇನ್ನೊಂದು ಲಾಭ ಇದೆ, ಅದನ್ನು ಮಾಡಬೇಕು ನಾವು. ಕೀಚಕ ಸತ್ತಿದ್ದಾನೆ ಅಂದರೆ ಇದು ಸರಿಯಾದ ಸಮಯ. ಈಗ ಮತ್ಸ್ಯವನ್ನು ಸೋಲಿಸಿ ನಿನ್ನ ಅಧೀನ ಮಾಡ್ಕೋ ಅಂತ ಒಂದು ಸಲಹೆ ಕೊಡ್ತಾನೆ. ಅವನಿಗೆ ಶತ್ರುತ್ವ ಇದೆ, ಹೌದು, ಅವನಿಗೆ ಸೋಲ್ಸಕ್ಕಾಗಲ್ಲ, ಅದಕ್ಕೆ ಅವನು ಇವನನ್ನು ಎತ್ತು ಕೊಡ್ತಾನೆ. ಇದಿಷ್ಟು ಜಿಯೋ ಪಾಲಿಟಿಕ್ಸ್ ನಡೆದೇ ನಡೆಯತ್ತಲ್ಲ. ಅವನ ಲಾಭಕ್ಕೆ ಅವನು ಯಾರನ್ನೋ ಎತ್ತಾನೆ. ಅವನ ಕೆಳಗಿನವನನ್ನು ಅವನಕ್ಕಿಂತ ಅಸಮರ್ಥನನ್ನು ಎತ್ತಬಹುದು, ಅವನಕ್ಕಿಂತ ಸಮರ್ಥನನ್ನು ಬೇಕಾದ್ರೆ ಎತ್ತಬಹುದು. ಇವನು ಆ ಸಲಹೆ ಕೊಡ್ತಾನೆ. ದುರ್ಯೋಧನನಿಗೆ ಹೌದು ಅಂತ ಅನ್ಸುತ್ತೆ. ಸರಿ, ಹಾಗಿದ್ರೆ ನಾವು ಯುದ್ಧಕ್ಕೆ ಹೋಗೋದು ಅಂತ ಘೋಷಣೆ ಮಾಡಿಬಿಡ್ತಾನೆ. ಹೋಗ್ಬಿಡೋಣ ಅಲ್ಲಿಗೆ, ಗೋ ಸಂಪತ್ತನ್ನು ಹಿಡಿಯೋಣ ಮೊದಲು, ಒಟ್ಟಿಗೆ ಹೋಗೋದು ಬೇಡ, 2 ದಿನ ಹೋಗೋಣ. ಸಪ್ತಮಿಯ ದಿವಸ ತ್ರಿಗರ್ತ ಅವನು ಒಂದು ದಿಕ್ಕಿನಿಂದ ಬಂದು ಹೋಗಿ ಒಂದು ಆ ಕಡೆಯಲ್ಲಿದ್ದ ಗೋವುಗಳನ್ನು ಅವನು ಹಿಡ್ಕೊಳ್ಳಿ. ಆಗ ಇಡೀ ವಿರಾಟ ಸೇನೆ ಅಲ್ಲಿಗೆ ಹೋಗ್ಬಿಡತ್ತೆ. ಅಷ್ಟಮಿ ದಿವಸ ನಾವು ಇನ್ನೊಂದು ಕಡೆಯಿಂದ ಗೊತ್ತಾಗದಂತೆ ಆಕ್ರಮಣ ಮಾಡಿಬಿಡೋಣ ಅಂತ ಒಂದು ಯೋಜನೆ ಹಾಕ್ತಾನೆ. ಹಾಗೆ ಯೋಜನೆ ಹಾಕಿ ಅವರು ಇದಕ್ಕೆ ಬರ್ತಾರೆ, ಮತ್ಸ್ಯಕ್ಕೆ ಬರ್ತಾರೆ. ಇಷ್ಟು ನೇರವಾಗಿ ಕಂಡ್ರು ಎಲ್ಲೋ ಒಂದು ಕಡೆ ದುರ್ಯೋಧನನಿಗೆ ಕೀಚಕನ ಕೊಂದಿದ್ದಾರೆ ಅಂತ ಅಂದರೆ ಪಾಂಡವರು ಇರ್ಬೋದಾ ಅಂತ ಒಂದು ತಲೆಯಲ್ಲಿ ಓಡಿರತ್ತೆ ಮಾತ್ರ. ಹೌದಾ? ಕೀಚಕನ್ ಕೊಲ್ಲೋಕ್ಕಾಗಲ್ಲ ಸುಲಭಕ್ಕೆ, ಪಾಂಡವರೇ ಕೊಲ್ಲಬೇಕು, ಇಲ್ಲ ಇವರೇ ಯಾರೋ ಹೋಗಬೇಕು. ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಇವ್ರುಗಳೇ ಯಾರೋ ಹೋಗಬೇಕು, ಬಿಟ್ರೆ ಇನ್ಯಾರಿಗೋ ಸಾಧ್ಯ ಇಲ್ಲ. ಹಾಗಾಗಿ ಪಾಂಡವರೇ ಇದ್ದಿರಬಹುದಾ ಅಂತಲೂ ಒಂದು ಯೋಚನೆ ಇರುತ್ತೆ. ತ್ರಿಗರ್ತ ಕೊಟ್ಟ ಸಲಹೆನೂ ಸೇರಿಕೊಂಡು ಯುದ್ಧಕ್ಕೆ ಹೋಗ್ತಾರೆ ಅವರು. ಹಿಂದಿನ ದಿನ ಹೋಗಿ ತ್ರಿಗರ್ತ ಮುತ್ತುತ್ತಾನೆ. ಆ ಯುದ್ಧಕ್ಕೆ ವಿರಾಟ ತಾನೇ ತನ್ನ ತಮ್ಮಂದರು ಎಲ್ಲರನ್ನೂ ಕರ್ಕೊಂಡು ಹೊರಟಾಗ ಏನು ಮಾಡ್ತಾನೆ ಅಂದರೆ, ಈ 4 ಜನಕ್ಕೂ ಒಂದು ರಥ, ಸಾರಥಿ, ಕವಚ, ಆಯುಧ ಎಲ್ಲ ಕೊಡಿ, ಇವರೂ ಬರಲಿ ಅಂತ. ಯಾರ್ಯಾರು? ಯುಧಿಷ್ಠಿರ, ಭೀಮ, ನಕುಲ, ಸಹದೇವ. ಯಾಕೆಂದ್ರೆ ಇದರಲ್ಲಿ ಇವನಿಗೆ ಯುಧಿಷ್ಠಿರನ್ನು ನೋಡಿದಾಗ ಇವನ ಹೋರಾಟ ಮಾಡುವನು ಅಂತ ಅನ್ಸಿದೆ. ಭೀಮ ಅಂತೂ ಮಲ್ಲ ಯುದ್ಧ ಮಾಡಿ ತೋರಿಸಿದ್ದಾನೆ. ನಕುಲ ಸಹದೇವರನ್ನು ನೋಡಿದಾಗ ಯುದ್ಧದವರು, ಒಬ್ಬ ಅಂತೂ ಅಶ್ವಶಾಲೆಯಲ್ಲೇ ಇದ್ದಾನೆ. ಇವರು 4 ಜನರನ್ನು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಅವನು ವಿರಾಟ. ಇವರೆಲ್ಲ ಹೋಗ್ತಾರೆ. ಅಲ್ಲಿ ಯುದ್ಧ ಬಿಟ್ಟು ಉಳಿದ 4 ಜನ. ಅರ್ಜುನ ಅವನು ಯುದ್ಧ ಕ್ಷೇತ್ರದವನೇ ಅಲ್ಲ, ಬೃಹನ್ನಳೆ ಆಗಿದ್ದಾನೆ. ಅವನು ನೃತ್ಯ ಕಲಿಸೋನು. ಹಾಗಾಗಿ ಅವನಿಗೇನು ಪ್ರಶ್ನೆ ಇಲ್ಲ. ಅದು ಈ 4 ಜನರು ಕರ್ಕೊಂಡು ಹೋಗ್ತಾನೆ. ಅಂದರೆ ನೀವು ಇದನ್ನು ಇತಿಹಾಸ ಅಂತಲೇ ನಾವು ನಂಬ್ಕೋತೀವಿ ಎಷ್ಟು ಚೆನ್ನಾಗಿರೋದು ಅಂತ. ಆದರೆ ಒಂದು ಕಲ್ಪಿತ ಕಥೆ ಅಂದರೆ ಎಷ್ಟು ಚಂದ ಕಥೆಯ ನೇಯ್ಗೆ ಅಂತ ನೋಡಿ. ಈಗ ನೆಕ್ಸ್ಟ್ ಅರ್ಜುನ ಒಬ್ಬನೇ ಇನ್ನೊಂದು ಕಡೆಗೆ ಯುದ್ಧಕ್ಕೆ ಹೋಗಬೇಕು. ಮುಂದೆ ಉತ್ತರ ಅವನು ಹೋಗ್ತಾರೆ. ಆ ಯುದ್ಧಕ್ಕೆ ಅರ್ಜುನನ ಉಳಿಸಬೇಕು. ಅರ್ಜುನ ಇವ್ರ ಜೊತೆಗೆ ಹೋಗಬಾರ್ದು. ಅರ್ಜುನ ಹೋಗದೆ ಇರೋದಕ್ಕೆ ಕಾರಣ ಏನಿದೆ? ಅವನು ಬೃಹನ್ನಳೆ ಆಗಿರೋದು ಕಾರಣ ಅಂತ. ಅಂದರೆ ಒಂದು ಕಲ್ಪಿಸಿದ ಕಥೆಯಾದರೂ ಕೂಡ ಅಂತ ಅಂದುಕೊಂಡ್ರು ಮಹಾಭಾರತದಂತೆ ಒಂದು ಕಥೆ ಕಲ್ಪಿಸೋದು ಸುಲಭ ಇಲ್ಲ. ನೀವು ಇಷ್ಟು ದೊಡ್ಡ ಕಥೆಯನ್ನ ಎಲ್ಲ ಸನ್ನಿವೇಶಕ್ಕೆ ಬೇಕಾಗುವಂತೆ ಹೆಣ್ಕೊಂಡು ಹೋಗ್ಬೇಕಲ್ಲ. ಹೌದು. ಮತ್ತೆ ಎಲ್ಲ ಕಡೆ ಆ ಎಳೆ ಅನ್ನೋದು ಒಂದಕ್ಕೊಂದು ಪರಸ್ಪರ ಹೊಂದ್ಕೊಂಡು ಹೋಗುತ್ತೆ. ಹೌದು, ಎಲ್ಲ ಒಂದು ಮೂಲ ಎಳೆ, ಮತ್ತೆ ಅದರೆಲ್ಲ ಉಪ ಎಳೆಗಳು ಎಲ್ಲವೂ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗುತ್ತೆ. ಹೌದು, ಹಿಂಗೆ ಹೊರಟಿಂಕ್ಯರ್ ಹಿಂಗೇನೋ ಆಗುತ್ತಾ ಇರುತ್ತೆ. ಹಾಗಾಗಿ ಅದ್ಭುತ ಕಥಾನಕ. ಸಂಪೂರ್ಣ ಅದು ಪೂರ್ತಿ ಕಲ್ಪಿತ ಕಥೆ ಅಂತ ಹೇಳಲಿಕ್ಕೆ ಅಥವಾ ಆ ಥರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಹಂಗೆಲ್ಲ ಕಲ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಇವ್ರು 4 ಜನ ಹೋಗ್ತಾರೆ. ಅಲ್ಲಿ ಯುದ್ಧ ನಡೀತಾ ಇರುತ್ತೆ. ಅಲ್ಲಿ ಇವರೇ ಸೋಲಿಸ್ತಾರೆ ಅವರನ್ನ. ಭೀಮ, ನಕುಲ, ಸಹದೇವ ಇವರುಗಳೇ ಸೇರಿ, ಪ್ರಧಾನವಾಗಿ ಭೀಮ ಅಲ್ಲಿ ಅವರನ್ನ ಸೋಲಿಸ್ತಾನೆ, ತ್ರಿಗರ್ತಾದಿಗಳನ್ನ. ಆದರೆ ಮಾರನೇ ದಿವಸ ಬೆಳಗಾಗುತ್ತಾ ಇರುವಾಗ ಇವರು ದಾಳಿ ಮಾಡಿಬಿಡ್ತಾರೆ. ಇಲ್ಲಿ ಈ ಕಡೆಯಿಂದ ಹಸ್ತಿನಾಪುರದ ಕಡೆಯಿಂದ ಬಂದು ಇವರು ಎಲ್ಲ ಬರ್ತಾರೆ. ದುರ್ಯೋಧನ, ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪ, ಅಷ್ಟಕ್ಕಷ್ಟು ಜನ ಬರ್ತಾರೆ ಯುದ್ಧಕ್ಕೆ. ಅವರು ಬಂದು ಅಲ್ಲಿದ್ದ ಆಕ್ರಮಣ ಮಾಡಿದಾಗ ಇಲ್ಲಿ ಹೋಗೋಕೆ ಯಾರೂ ಇಲ್ಲ. ಇಡೀ ಸೈನ್ಯ ಆ ಕಡೆ ಹೋಗಲ್ಲಿ ಎಂಗೇಜ್ ಆಗಿದೆ. ಈಗ ಇವರು ಆಕ್ರಮಣ ಮಾಡಿದ್ದಾರೆ ಅಂತ ಸುದ್ದಿ ಬರುತ್ತೆ. ಅವನ ಮಗ ಉತ್ತರ ಇಲ್ಲಿ ಉಳ್ಕೊಂಡಿದ್ದಾನೆ. ಇನ್ನೊಬ್ಬ ರಾಜಕುಮಾರನೂ ಹೋಗಿದ್ದಾನೆ, ಶಂಖ. ಆದರೆ ಉತ್ತರ ಮಾತ್ರ ಉಳ್ಕೊಂಡಿದ್ದಾನೆ. ಈಗ ಉತ್ತರ ಹೊರಡಬೇಕು.
ಅವನು ಹೇಳ್ತಾನೆ, ಅವನಲ್ಲಿ ಅಂತಃಪುರದಲ್ಲಿ ಕೂತ್ಕೊಂಡಿರ್ತಾನೆ, ನಾನು ಏನು ಅವ್ರೇನು ಲೆಕ್ಕ ಇಲ್ಲ ನನಗೆ, ಅವ್ನು ಭೀಷ್ಮ ಆದ್ರೇನು, ದ್ರೋಣ ಆದ್ರೇನು, ಕರ್ಣ ಆದ್ರೇನು ಎಲ್ಲರನ್ನು ನಾನೇ ಮುಗಿಸಿಬಿಡ್ತೀನಿ, ಆದರೆ ಸಾರಥಿ ಇಲ್ಲ ನನಗೆ, ಒಬ್ಬ ಸಾರಥಿ ಸಿಕ್ಕಿದ್ರೆ ಆಗತ್ತೆ ಅಂತ. ಆಗ ಅವನ ತಂಗಿ ಉತ್ತರ ಹೇಳ್ತಾಳೆ, ನಮ್ಮ ನೃತ್ಯಗುರು ಬೃಹನ್ನಳೆಯನ್ನ ನೀನು ಕರ್ಕೊಂಡು ಹೋಗ್ಬೋದು, ಅವನು ಯಾವಾಗಲೂ ಹೇಳಿದ್ದ ನನಗೆ ಗುರು, ಒಂದ್ಸಲ ತಾನು ಅರ್ಜುನನಿಗೆ ಸಾರಥಿ ಆಗಿದ್ದೆ ಅಂತ ಒಂದ್ ದಿವಸ ಹೇಳಿದ್ದ, ಹಾಗಾಗಿ ಅವನಿಗೆ ಸಾರಥ್ಯ ಮಾಡೋಕ್ ಗೊತ್ತಿದೆ, ಅವನು ಕರ್ಕೊಂಡು ಹೋಗ್ಬೋದು ಅಂತ. ಕರ್ಕೊಂಬ ಅಂತಾನೆ ಅವನು. ಅವಳು ಕರ್ಕೊಂಡ್ ಬರ್ತಾಳೆ ಅವನನ್ನ. ಅವನ ಆಗಲ್ಲ ಅಂತ ಹೇಳ್ತಾನ ಅವನು, ನನಗ್ ಸಾರಥ್ಯ ಎಲ್ಲ ಗೊತ್ತಿಲ್ಲ ಅಂತ. ಇವನ ಹತ್ರನು ಬಂದು ಹೇಳ್ತಾನೆ, ನಾನ್ ಬೇಕಂದ್ರೆ ನೃತ್ಯ ಕಲಿಸ್ತೀನಿ, ಸಂಗೀತ ಕಲಿಸ್ತೀನಿ, ಇದೆಲ್ಲ ಆಗಲ್ಲ ನನಗೆ ಅಂತ ಅವನು ಹೇಳ್ತಾನೆ. ಇವನು ಹೇಳ್ತಾನೆ, ನೀನೇನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ, ನೀನ್ ಕೂತ್ಕೋ ಸಾಕು, ನೀನ್ ಬಾ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೊರಡ್ತಾನೆ. ಅಲ್ಲಿ ಹೋಗಿ ನಿಂತ್ರೆ ಎದುರಿಗೆ ಒಂದು ದೊಡ್ಡ ಸಾಗರ, ಅದು ಸಮುದ್ರ. ಇವ್ರು ಒಂದ್ ರಥದಲ್ಲಿ ಹೋಗಿದ್ದಾರೆ ಇವರಿಬ್ರು. ಇಡೀ ಕುರು ಸೇನೆ ಬಂದಿದೆ, ಮತ್ತೆ ಆ ಕಾಲದ ಮಹಾವೀರರೆಲ್ಲ ಎದುರಿಗೆ ಕಾಣಿಸ್ಕೋತಾ ಇದ್ದಾರೆ. ಉತ್ತರ ರಥ ಹಿಂದಿರುಗಿಸು, ಇದಾಗಲ್ಲ ನನ್ನ ಹತ್ರ ಅಂತ ಹೇಳ್ತಾರೆ. ಆ ಅರ್ಜುನ ಒಪ್ಪಲ್ಲ, ಹಂಗೆಲ್ಲ ಮಾಡಕ್ ಬರಲ್ಲ, ನೀನ್ ಬಂದಿದೀಯಲ್ಲ ಯುದ್ಧ ಮಾಡು, ನೀನು ರಾಜಕುಮಾರಾಗಿ ಹೀಗೆ ಮಾಡಬಾರದು. ಇಬ್ರಿಗೂ ಸುಮಾರು ಚರ್ಚೆ ಆಗತ್ತೆ. ಇವನು ರಥ ಹಿಂದಿರುಗಿಸೋಲ್ಲ ಅರ್ಜುನ, ನೀ ಯುದ್ಧ ಮಾಡುವಂತ ಅವನು ಒತ್ತಾಯ ಮಾಡ್ತಾ ಇರ್ತಾರೆ. ಇವನು ಆಗೋದೇ ಇಲ್ಲ ಅಂತ ಅವನಿಗೆ ಅಷ್ಟು ಭಯ ಆಗ್ಬಿಟ್ಟಿರತ್ತೆ. ಇವನು ಬಿಡಲ್ಲ ಅಂತ ಗೊತ್ತಾಗತ್ತಲ್ಲ, ಅವ್ನು ರಥ ಹಿಡಿದು ಓಡಕ್ ಶುರು ಮಾಡ್ತಾನೆ. ಅರ್ಜುನ ಓಡ್ತಾನ ಅವನ ಹಿಂದೆ. ಅವರಿಗೆಲ್ಲ ಇದು ಎಂತ ವಿಚಿತ್ರ ಅಂತ ತಮಾಷೆ ಕಾಣುತ್ತೆ. ಹೋರಾಟ ಯುದ್ಧ ಮಾಡೋಕ್ ಬಂದ ರಾಜಕುಮಾರ ಓಡ್ತಾ ಇದ್ದಾನೆ, ಅವನ ಹಿಂದೆ ಒಬ್ಬ ಬೃಹನ್ನಳೆ ಹೀಗೆಲ್ಲ ಅದೇ ಡ್ರೆಸ್ ಅಲ್ಲಿ ಇರ್ತಾನ ಅವನು. ಡ್ರೆಸ್ ಚೇಂಜ್ ಮಾಡ್ಕೊಂಡೇನಿರಲ್ಲ. ಇವನೊಬ್ಬ ಓಡ್ತಾನ ಅವನಿಂದ. ನೋಡಿದ್ರೆ ಏನ್ ಅನ್ಸುತ್ತೆ, ಏನ್ ನಡೀತಿದೆ ಇಲ್ಲಿ. ಅವ್ರೇನೋ ಮಾತಾಡ್ಕೋತಾ ಇರ್ತಾರೆ. ಇವನು ಹೋಗಿ ಅವನನ್ನ ಹಿಡಿತಾನೆ ಉತ್ತರನ್ನ. ಇಲ್ಲ, ನೀನು ಯುದ್ಧ ಮಾಡ್ಲೇಬೇಕು, ಬಿಡಲ್ಲ ನಾನು ಅಂತ. ಅವನು ದಮ್ಮಯ್ಯ ಬಿಡು ಅನ್ನೋ ಮಟ್ಟಕ್ಕೆ ಹೋಗ್ತಾನೆ. ಅವನು ಏನಂದ್ರು ಕೊನೆಗೆ ಹೇಳ್ತಾನೆ, ಅವ್ನು ಕೆಲಸ ಮಾಡು, ನೀ ಸಾರಥಿ ಆಗು, ನಾನು ಯುದ್ಧ ಮಾಡ್ತೀನಿ. ಸರಿ ಅಂತ ಅವನು ಒಪ್ಕೋತಾನೆ. ಕೊನೆ ಪಕ್ಷ ಸಾರಥಿಯಾಗಿ ಪೆಟ್ಟಾರ ಅವನು ತಿನ್ಕೋತಾನೆ ಅಂತ. ಆಗ ಅವನು ಕೂರ್ಸ್ಕೊಂಡು ಅವನು ರಥ ತಗೊಂಡು ಶಮಿ ವೃಕ್ಷದ ಕಡೆ ಕರ್ಕೊಂಡು ಹೋಗ್ತಾನೆ, ಹೋಗಲ್ಲಿಗೆ ಅಂತ. ಅಲ್ಲಿ ಹೋಗಿ ಇವನ ಹತ್ರನೇ ಇಳಿಸ್ತಾನೆ. ಅದನ್ನ ಇಳಿಸಿ ಅಲ್ಲೊಂದು ಸುದೀರ್ಘವಾದ ಮಾತುಕತೆ ಬರುತ್ತೆ. ಏನಿದು ಅಂತ ಅವನು ಅಚ್ಚರಿ ಆಗ್ಬಿಡುತ್ತೆ. ಅವನೇನು ಈಗ ಉತ್ತರ ಅನ್ನೋನು ಅವನು ಯುದ್ಧ ಗೊತ್ತಿಲ್ಲದೆ ಇರೋನೇನೋ ಅಲ್ಲ, ಆದ್ರೆ ಇಂಥ ಆಯುಧಗಳನ್ನು ನೋಡಿಯೇ ಗೊತ್ತಿಲ್ಲ, ಅಂಥ ಆಯುಧಗಳವು. ಆಗ ಅರ್ಜುನ ನಿಜ ಹೇಳ್ತಾನೆ, ನಾವೆಲ್ಲ ಯಾರು ಏನು ಅಂತ. ಅಷ್ಟೊತ್ತಿಗೆ ಇದು ಮುಗಿದಿರುತ್ತೆ 13 ವರ್ಷ. ಅವತ್ತಿಗೆ ಹಿಂದಿನ ದಿನಕ್ಕೆ ಮುಕ್ತಾಯ, ಹಿಂದಿನ ದಿನನೇ ಕೊನೆ ದಿನ, ಹಿಂದಿನ ದಿನ ಮುಕ್ತಾಯ ಆಗೋಗಿದೆ. ಹಾಗಾಗಿ ಇವನು ಹೇಳ್ತಾನೆ, ನಾವೆಲ್ಲ ಯಾರ್ಯಾರು ಅಂತ ಹೇಳಿ, ಅದೆಲ್ಲ ಯಾರದ್ದು ಅಂತ ಹೇಳಿ, ನೀನೇನು ಹೆದರಬೇಡ ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡು ಬಂದು ಇಲ್ಲಿ ಯುದ್ಧ ಆಗತ್ತೆ. ಒಂದು ತ್ರಿಗರ್ತರ ಜೊತೆಗೆ ಭೀಮಾ ಅವರ ಯುದ್ಧ ಒಂದ್ ಕಡೆ ಆಗ್ತಾ ಇರತ್ತೆ, ಇನ್ನೊಂದು ಕಡೆ ಇಲ್ಲಿ ಯುದ್ಧ ಆಗತ್ತೆ. ಇಲ್ಲಿ ಯುದ್ಧ ಇವನನ್ನು ಕಂಡ ಕೂಡಲೇ ದುರ್ಯೋಧನನಿಗೆ ಅನುಮಾನ ಬರುತ್ತೆ. ಈಗ ಇವನು ವೇಷ ಕಳಚಿಲ್ಲ ಆಗಲೂ ಅರ್ಜುನ. ದುರ್ಯೋಧನ ಹೇಳ್ತಾನೆ, ಅವನು ಅಲ್ಲೂ ಹೇಳಿರ್ತಾನೆ, ಅಲ್ಲೇನಾದರೂ ಪಾಂಡವರು ಇದ್ದಿದ್ದೇ ಹೌದಾದ್ರೆ, ಕೀಚಕನ್ ಕೊಂದವರು ಅವರೇ ಆಗಿದ್ರೆ ಅಜ್ಞಾತವಾಸ ಮುಗುದಿಲ್ಲ, ಸಮಯ ಮುಗುದಿಲ್ಲ 1 ವರ್ಷ, ಮತ್ತು ವನವಾಸ ಕಳಿಸ್ತೀನಿ ನಾನು ಅಂತ ಹೇಳಿರ್ತಾನೆ. ಇಲ್ಲಿ ಬಂದವನು ಹೇಳ್ತಾನೆ, ಅವನು ಬರೋದು ಇದನ್ನ ನೋಡಿ, ಲಕ್ಷಣ ನೋಡಿ, ನನಗೆ ಯಾಕೋ ಅನುಮಾನ ಇದು, ನನಗೆ ಯಾಕೋ ಅನುಮಾನ, ಇವನು ಅರ್ಜುನ ಇರಬೇಕು ಅಂತ ಅನ್ಸತ್ತೆ. ಹೇಳ್ತಾನೆ ಅಜ್ಜ ಅವರಿಗಲ್ಲ, ಇವನು ಅರ್ಜುನನೇ ಆಗಿದ್ರೆ ಅಜ್ಞಾತವಾಸ ಮುಗುದಿಲ್ಲ, ಇನ್ನು ಅಜ್ಞಾತವಾಸದಲ್ಲೇ ನಾನು ಕಂಡಿಡ್ದಂಗಾಯ್ತು, ಅವ್ರು ಮತ್ತೆ ವನವಾಸಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಭೀಷ್ಮ ಹೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ, ಇಲ್ಲ ಅಜ್ಞಾತವಾಸ ಮುಗುದಿದೆ ಅಂತ ಹೇಳ್ತಾನೆ. ಹೆಂಗೆ ಅಂತ ಬರುತ್ತೆ. ಈಗ ಅಲ್ಲಿ ಇದ್ದಿದ್ದೇನು ಅಂತ ಕೇಳಿದ್ರೆ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ 12 ವರ್ಷ 1 ವರ್ಷ ಅಂತ ಅನ್ನೋದಿದೆಯಲ್ಲ, ಅದು ಈ ಸಂವತ್ಸರ ಅಥವಾ ಇಸವಿ ಲೆಕ್ಕ ಅಲ್ಲ. ಅಂದ್ರೆ ಡಿಸೆಂಬರ್ 31 ಅಂತ ಲೆಕ್ಕ ಅಲ್ಲ, ಅಥವಾ ಪಾಲ್ಗುಣ ಮಾಸದ ಕೊನೆಯ ಅಮಾವಾಸ್ಯೆ ಸಂವತ್ಸರ ಮುಗಿಯತ್ತಲ್ಲ, ಅದು ಅಂತ ಲೆಕ್ಕ ಅಲ್ಲ. 1 ವರ್ಷಕ್ಕೆ ಎಷ್ಟು ದಿನ, ಅದು ಇಂಟು 12, ಅದು ಇಂಟು 1.
ಓಕೆ. ಹಂಗೆ ಹೊರತು ಭೀಷ್ಮ ಹೇಳ್ತಾನೆ ಅದನ್ನ. ಅಲ್ಲ ಆಡಿರೋದೇನಂದ್ರೆ ನೀನು ವರ್ಷ ಅಂತ ಹೇಳುವಾಗ ವರ್ಷಕ್ಕೆ ಎಷ್ಟು ದಿನವೋ ಅದು ಅಂತ ಲೆಕ್ಕವೇ ಹೊರತು ಇಷ್ಟನೇ ಇಸವಿಯ ಡಿಸೆಂಬರ್ 31ರವರೆಗೆ ಅಂತಲ್ಲ. ಅಂದ್ರೆ ಕ್ಯಾಲೆಂಡರ್ ಇಲ್ವಲ್ಲ ಅವತ್ತು ಇಂತಹ ಸಂವತ್ಸರದ ಫಾಲ್ಗುಣ ಮಾಸದ ಅಮಾವಾಸ್ಯವರೆಗೆ ಅಂತಲ್ಲ. ಇವತ್ತು ಈ ಸಂವತ್ಸರ ಇದೆ, ಇನ್ನು 13ನೇ ವರ್ಷಕ್ಕೆ ಈ ಸಂವತ್ಸರ ಬರುತ್ತೆ, ಈ ಸಂವತ್ಸರದ ಫಾಲ್ಗುಣ ಮಾಸದ ಅಮಾವಾಸ್ಯ ರಾತ್ರಿ ಮುಗಿಯತ್ತೆ ಅಂತ ಅಲ್ಲ. ಮುಗಿಯೋದೆಲ್ಲಿ ಅಂದ್ರೆ 1 ವರ್ಷ ಅಂದ್ರೆ ಅಲ್ಲಿ ದಿನದ ಲೆಕ್ಕನೇ ಬರೋದು. ಹೇಳ್ತಾನೆ 5 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಅಂತ ಬರುತ್ತೆ, 1 ತಿಂಗಳು ಎಕ್ಸ್ಟ್ರಾ ಆಗತ್ತೆ. ಈಗಲೂ ಹಾಗೆ ಸಂವತ್ಸರಗಳಲ್ಲಿ ಅಧಿಕ ಮಾಸ ಅಂತ ಬರುತ್ತೆ. ಅದನ್ನ ಲೆಕ್ಕ ಹಾಕೊಂಡ್ರೆ ಈಗ ವರ್ಷ ಮುಗಿದಿದೆ, ನಿನ್ ಲೆಕ್ಕ ತಪ್ಪಿದೆ ಅಂತ ಭೀಷ್ಮ ಹೇಳ್ತಾನೆ. ಅಲ್ಲಿ ದುರ್ಯೋಧನ ಸುಮ್ಮನಾಗುತ್ತಾನೆ. ಸುಮ್ಮನಾದ್ಮೇಲೆ ಯುದ್ಧ ಆಗುತ್ತೆ. ಒಬ್ಬೊಬ್ಬರು ಬರ್ತಾರೆ. ಮೊದಲಿಗೆ ಕರ್ಣ ಬರ್ತಾನೆ. ಕರ್ಣನಿಗೂ ಅರ್ಜುನನಿಗೂ ಯುದ್ಧ ಆಗತ್ತೆ. ಕರ್ಣನನ್ನು ಸೋಲಿಸ್ತಾನೆ ಅರ್ಜುನ. ಆಮೇಲೆ ಕೃಪರು ಬರ್ತಾರೆ, ಅವರನ್ನು ಸೋಲಿಸ್ತಾನೆ. ದ್ರೋಣರನ್ನು ಸೋಲಿಸ್ತಾನೆ, ಅಶ್ವತ್ಥಾಮನನ್ನು ಸೋಲಿಸ್ತಾನೆ, ದುರ್ಯೋಧನನ್ನು ಸೋಲಿಸ್ತಾನೆ, ಭೀಷ್ಮನನ್ನು ಸೋಲಿಸ್ತಾನೆ. ಪ್ರತಿಯೊಬ್ಬರು ಒಬ್ಬೊಬ್ಬರಾಗೆ ಬರ್ತಾರೆ, ಒಬ್ಬೊಬ್ಬರನ್ನ ಸೋಲಿಸ್ತಾನೆ ಅರ್ಜುನ. ಆಮೇಲೆ ಎಲ್ಲ ಸೇರಿ ಬರ್ತಾರೆ. ಎಲ್ಲ ಸೇರಿ ಬಂದಾಗ ಏನು ಅಂದ್ರೆ ಅದು ಸಂಹರಿಸುವ ಯುದ್ಧ ಅಲ್ಲ, ಯಾರು ಯಾರನ್ನು ಸಂಹರಿಸುವ ಯುದ್ಧ ಅಲ್ಲ ಅದು. ಅರ್ಜುನನಿಗೆ ಈಗ ಸಂಹರಿಸುವ ಯೋಚನೆ ಇಲ್ಲ, ಅವ್ರನ್ನ ಕೊಲ್ಲಬೇಕು ಅವನು. ಅವ್ರು ಮನೆಯವರಲ್ವಾ. ಈಗ ಕುರುಕ್ಷೇತ್ರ ಯುದ್ಧ ಅದು ಸಾಯಿಸಿಯೇ ಪಡ್ಕೋಬೇಕು ಅಂತಾಗಿದ್ದು ಅದು ಬೇರೆ. ಮನೆಯವ್ರ ಜೊತೆಗೆ ಯುದ್ಧ ಮಾಡೋದು ಅಂತ ಯಾಕೆ ಬರುತ್ತೆ? ಅದಕ್ಕೆ ಈಗಿರೋದೇನು, ತಮಗೆ ಆಶ್ರಯ ಕೊಟ್ಟ ರಾಜರ ಗೋ ಸಂಪತ್ತಿನ ಮೇಲೆ ಇವರು ಆಕ್ರಮಣ ಮಾಡಿದ್ದಾರೆ, ನಮ್ಮ ಗೋವನ್ನು ಬಿಡಿಸ್ಕೊಂಡು ವಾಪಸ್ ಹೋಗ್ಬೇಕಿಷ್ಟೇ. ಹಾಗಾಗಿ ಏನ್ ಮಾಡ್ತಾನೆ ಅವನು ಅಂದ್ರೆ ಪ್ರಸ್ವಾಪನಾಸ್ತ್ರ ಅಂತ ಕರೀತಾರೆ, ಮೋಹನಾಸ್ತ್ರ ಅಂತಲೂ ಹೇಳ್ತಾರೆ. ಪ್ರಸ್ವಾಪನ ಅಂದ್ರೆ ನಿದ್ರೆ ಬರ್ಸೋದು ಅಂತ. ಆ ಅಸ್ತ್ರ ಪ್ರಯೋಗ ಮಾಡ್ತಾನೆ. ಅದು ಬಿಟ್ಟಾಗ ಏನಾಗುತ್ತೆ, ಇಡೀ ಸೇನೆಗೆ ಇವರೆಲ್ಲರನ್ನೂ ಸೇರಿಸಿ ನಿದ್ದೆ ಬಂದ್ಬಿಡತ್ತೆ. ಇದಕ್ಕಿದ್ದಾಗ ನಿದ್ದೆ ಬಂದ್ಬಿಡತ್ತೆ. ಆಗ ಇವರು ಗೋವುಗಳನ್ನು ಬಿಡಿಸ್ಕೊಂಡು ಹೊರಟು ಬರ್ತಾರೆ. ಹೊರಟು ಬರುವಾಗ ಏನ್ ಮಾಡ್ತಾರೆ ಅಂದ್ರೆ, ಅವಳು ಉತ್ತರೆ ಹೋಗುವಾಗ ಹೇಳಿರ್ತಾಳೆ, ಸಣ್ಣ ಹುಡುಗಿ ಅವಳಿನ್ನು ಅಂದ್ರೆ ಇನ್ನು ಹದಿಹರಿಯದಲ್ಲಿ ಇದ್ದವಳು. ಇವಳಿಗೆ ಹೇಳಿರ್ತಾಳೆ, ಅವರು ಹಸ್ತಿನಾಪುರದವ್ರ ಹತ್ರ ಬಹಳ ಅದ್ಭುತವಾದ, ಅವ್ರು ಇವ್ರಿಗಿನ್ ದೊಡ್ಡ ಶ್ರೀಮಂತರಲ್ವಾ, ಮತ್ತೆ ಬೇರೆ ದೇಶ ಅಲ್ಲ, ಅವ್ರ ಹತ್ರ ಬಹಳ ವಿಚಿತ್ರವಾದ ಆಭರಣ ಬಟ್ಟೆ ಎಲ್ಲ ಇದೆಯಂತೆ, ನೀನು ಅವ್ರನ್ನ ಸೋಲ್ಸಿದಾಗ ಅದನ್ನೆಲ್ಲ ನಂಗೆ ತಗೊಂಡ್ಬರ್ಬೇಕು ಅಂತ ಹೇಳಿರ್ತಾಳೆ ಉತ್ತರೆ. ಇವನು ಅರ್ಜುನ ಹೋಗಿ ಅದನ್ನೆಲ್ಲ ಇವನ ಹತ್ರ ತೆಗ್ಸಿ ತಗೊಂಡ್ಬರ್ತಾನೆ. ಅದೇ ಅವ್ರಿಗೆಲ್ಲ ನಿದ್ದೆ ಬಂದಿರುತ್ತೆ, ಇವ್ರಿಗೆ ಎತ್ಕೊಂಡ್ಬರ್ತಾರೆ. ಅದೇ ಆಕ್ಚುಲಿ ಆಮೇಲೆ ಅವರಿಗೆ ದೊಡ್ಡ ಅವಮಾನ ಆಯ್ತು ಅಂತ, ದೊಡ್ಡ ಸೋಲಾಯ್ತು ಅಂತ ಅನ್ಸತ್ತೆ ಅವರಿಗೆ. ನಮ್ಮನ್ನ ಸೋಲಿಸಿ ಮಲಗಿಸಿ ನಮ್ಮ ಮೈ ಮೇಲಿದ್ದ ಆಭರಣ ಬಟ್ಟೆಯನ್ನು ತಗೊಂಡು ಹೋದ ಅಂದ್ರೆ ಆ ಪ್ರಮಾಣದಲ್ಲಿ ನಮ್ಮನ್ನ ಸೋಲಿಸಿದ ಅಂತ. ಅದು ಅದನ್ನ ಮಾಡೋಕ್ ಹೋಗಿಲ್ಲ ಇವನು. ಆದ್ರೆ ಈ ಉತ್ತರಗಾಗಿ ತಗೊಂಡಿದ್ದು ಅದರದ್ದು ಆ ಪರಿಣಾಮ ಬೀರತ್ತೆ ಕೊನೆಗೆ. ಹೀಗೆ ಆ ಗೋಗ್ರಹಣದ ಯುದ್ಧ ನಡೆಯುತ್ತೆ.